ಹ್ಯಾಪಿ ಬರ್ತ್ಡೇ ಶೋಭಾ ಮೇಡಮ್. ವಾತ್ಸಲ್ಯ ಆಶ್ರಮ ಸೇವಾ ಟ್ರಸ್ಟ್ ನಿಂದ ಶೋಭಾ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಆಶ್ರಮದಲ್ಲಿ ನಾವು ನಿರಾಶ್ರಿತರನ್ನ ಸಾಕ್ತಾ ಇದ್ದೀನಿ. ಯಾಕಂದ್ರೆ ನನ್ ಮಗ ಈಗ 10 ವರ್ಷ ಆಯ್ತು ತೀರ್ಕೊಂಡು. ಹಂಗಾಗಿ ನಾನು ಎಲ್ಲಾರ್ನು ನನ್ ಮಕ್ಳು ಅಂತ ಇವ್ರನ್ನೆಲ್ಲಾರನು ಸಾಕ್ತಾ ಇದ್ದೀನಿ. ಇವ್ರನ್ನ ನನ್ ಮಗನ್ ರೂಪದಲ್ಲಿ ಇವ್ರನ್ನೆಲ್ಲಾರನು ನೋಡ್ತಾ ಇದ್ದೀನಿ. ಆ ನಿರಾಶ್ರಿತ ಇದ್ದಾರೋ ಅವ್ರನ್ನೆಲ್ಲ ನನ್ ಮಗನ್ ರೂಪದಲ್ಲಿ ಇವ್ರನ್ನೆಲ್ಲ ನಾನು ನೋಡಿ ಇವ್ರನ್ನ ಕಾಣ್ತಿದ್ದೀನಿ. ನಂತರ ಇದೇ ನಮ್ಮ ಆಶ್ರಮದಲ್ಲಿ ಬಂದು ಬರ್ತಡೇಗಳು ಮಾಡ್ಕೊಂಡು ಒಂದೊತ್ತು ಊಟಕ್ಕೋಸ್ಕರ ಇವರೆಲ್ಲಾರು ಎಷ್ಟು ಶ್ರಮ ಪಡ್ತಿದ್ದಾರೆ. ಅವ್ರಿಗೆಲ್ಲಾರು ಒಂದೊತ್ತು ಊಟಕ್ಕೆ ಹೋದ್ರೆ ನಿಮ್ ಕಡೆಯಿಂದ ಸಹಾಯ ಆಗ್ಲಿ ಅಂತ ನನ್ನ ಬರ್ತಡೇ ಮಾಡಿ ನಾನು 10 ಜನಕ್ಕೆ ಒಂದ್ ಹೆಲ್ಪ್ ಮಾಡೋ ಒಂದು ರೀತಿ ನೀವು ಒಂದ್ ಹೆಲ್ಪ್ ಮಾಡಿ ಇಲ್ಲಿ ಬಂದು ಬರ್ತಡೇ ಮಾಡ್ಕೊಳ್ರಿ. ಮತ್ತೆ ಫಂಕ್ಷನ್ ಅಲ್ಲಿ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಮಾರಂಭಗಳಲ್ಲಿ ಏನಿದೆಯೋ ಅದನ್ನೆಲ್ಲ ಒಂದು ನಮ್ಮ ಆಶ್ರಮದಲ್ಲಿ ಒಂದು ಸಮಾರಂಭ ಮಾಡ್ಕೊಂಡ್ರೆ ಒಂದು 30 ಜನಕ್ಕ ಒಂದ್ 10 ಜನಕ್ಕ ಊಟ ಹಾಕಷ್ಟು ಒಂದು ಹೆಲ್ಪ್ ಮಾಡಂತ ಒಂದು ಸನ್ನಿವೇಶ ನಾನು ಎಲ್ಲಾರ್ಗು ತಿಳಿಸ್ಕೊಡ್ತಿದ್ದೀನಿ. ಎಷ್ಟು ಜನ ಇದ್ದಾರೆ ಮೇಡಮ್ ಇಲ್ಲಿ? ಈಗ ಒಂದು 20 ಜನ ಇದ್ದಾರೆ ಸರ್. ಎಲ್ಲಿ ಬರುತ್ತೆ ಮೇಡಮ್ ನಿಮ್ಮ ಆಶ್ರಮ? ಅಡ್ರೆಸ್ ಎಲ್ಲಿ ಬರುತ್ತೆ? ಹೊಸಕೋಟೆ ತಾಲೂಕು ದೊಡ್ಡನಲ್ಲಹಳ್ಳಿ ಗ್ರಾಮ, ವಾತ್ಸಲ್ಯ ಆಶ್ರಮ ಅಂತ ಸರ್ ನಮ್ದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಮೇಡಮ್? ಸರ್ 2 ವರ್ಷ ಆಯ್ತಾ ಸರ್ ಇವತ್ತಿ. ಇದು ನಿಮ್ದು ಹೊಸಕೋಟೆಯಲ್ಲಿ ಇಲ್ಲಿ ಮಾತ್ರ ಇದೆಯಾ ಬೇರೆ ಎಲ್ಲಾದ್ರೂ ಇನ್ನೊಂದು ಇದೆಯಾ ಸರ್? ನಮ್ದು ದೇವನಹಳ್ಳಿಯಲ್ಲಿ ಒಂದಿದೆ ಸರ್, ಅವತಿಯಲ್ಲಿ. ಅದು ವಾತ್ಸಲ್ಯ ಸೇವಾ ಟ್ರಸ್ಟ್ ಅಂತ ಇದೆ. ಸರ್ ನಮಸ್ಕಾರ, ನನ್ನ ಹೆಸರು ನವೀನ್ ಕುಮಾರ್ ಅಂತ. ಇಲ್ಲಿ ವಾತ್ಸಲ್ಯ ಆಶ್ರಮ ಸೇವಾ ಟ್ರಸ್ಟ್ ಅಂತ ನಮ್ಮ ಶೋಭಾ ಮೇಡಮ್ ಅವರು ಒಂದು ಆಶ್ರಮ ಮಾಡಿದ್ದಾರೆ. ಹಲವಾರು ಜನ ನಿರಾಶ್ರಿತರಿಗೆ ಇಲ್ಲಿ ಅವರು ಒಂದು ನಿರಾಶ್ರಿತರಿಗೆ ಅವಕಾಶ ಮಾಡಿಕೊಟ್ಟು ಒಂದು 30 ಜನ ಸಾಕ್ತಾ ಇದ್ದಾರೆ. ಅವರ ಪರವಾಗಿ ನಾವು ನಮ್ಮ ಒಂದು ಟ್ರಸ್ಟ್ ಅಲ್ಲಿ ನಾವೆಲ್ಲ ಕೆಲಸ ಮಾಡಿ ಇನ್ನ ಒಂದು 10 ಜನ ಇದ್ದಾರೆ ನಮ್ಮ ಟ್ರಸ್ಟ್ ಅಲ್ಲಿ. ಎಲ್ಲರೂ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಈ ತರ ಒಂದು ಸಮಾಜ ಸೇವೆ ಕೆಲಸಗಳನ್ನು ಮಾಡುತ್ತಾ ಅವರು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ನಾನು ಒಂದು ಬೇಡ್ಕೊಳೋದು ಏನಂದ್ರೆ ನಮ್ಮ ಕರ್ನಾಟಕ ಜನತೆಗೆ ಪ್ಲಸ್ ನಮ್ಮ ಹೊಸಕೋಟೆ ತಾಲೂಕು ಎಲ್ಲಾ ಮೆಂಬರ್ಸ್ಗೂ ಎಲ್ಲಾ ಮೋಜು ಮಸ್ತು ಮಾಡ್ಕೊಂಡು ದುಡ್ಡು ವೇಸ್ಟ್ ಮಾಡಿ ಅಲ್ಲಿ ಇಲ್ಲಿ ಹಾಕೋದಕ್ಕಿಂತ ಇಂಥ ಒಂದು ನಿರಾಶ್ರಿತ ಆಶ್ರಮಕ್ಕೆ ಎಲ್ಲರೂ ಸಹಾಯ ಮಾಡಿ ಇಂಥ ಒಂದು ಜನಗಳಿಗೆ ನಾವು ಬೆಂಬಲ ಕೊಡಬೇಕು. ಹಂಗಾಗಿ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋದಕ್ಕೋಸ್ಕರಾಗಿ ನಾವು ತುಂಬಾ ದೂರದಿಂದ ಬಂದು ಅವರಿಗೆ ಒಂದು ಸನ್ಮಾನ ಮಾಡುತ್ತಾ ಅವರಿಗೆ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ. ಮೇಡಮ್ ಅವರಿಗೆ ಆಶು ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಟ್ಟು ಸಂಸ್ಥೆ ಚೆನ್ನಾಗಿ ನಡೀಲಿ ಅಂತ ದೇವ್ರ ಹತ್ರ ಬೇಡ್ಕೊಂತೀವಿ. ಚೆನ್ನಾಗಿ ಸೇವೆ ಮಾಡ್ಬೇಕು. ಹೆಸರು ಪವಿತ್ರ ಅಂತ ಹೇಳ್ಬಿಟ್ಟು ನಾವು ತುಂಬಾ ದೂರದಿಂದ ಬಂದಿದ್ದೀರಿ. ನಾವು 1-2 ತಿಂಗಳಿಂದ ಸೇವೆ ಮಾಡ್ತಾ ಇದೀರಿ. ನಮ್ಮ ಆಸೆ ಇಷ್ಟೇ, ನಿರಾಶ್ರಿತರಿಗೆ ಆಶ್ರಯ ಕೊಡ್ತಾರಲ್ಲ ಅದ್ ನಮ್ಗೆ ಖುಷಿ ಆಗ್ತೈತೆ. ಇದನ್ನ ನೋಡಿ 10 ಜನ ಮಾರಲ್ಲಾಗಿ ಇದೇ ತರನೇ ನಡೀಲಿ ಅನ್ನೋದು ನಮ್ಮ ಆಸೆ.